ಓಕೆ. ಒಂದು ಗ್ರೀನ್ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡೋಣ. ಅದನ್ನು ಟೇಸ್ಟಿ ಆ್ಯಂಡ್ ವೆರಿ ಈಸಿ ವಿತ್ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸು ನಾವು ಈ ಚಿಕನ್ ಕರಿ ಮಾಡೋಣ. ತುಂಬ ಟೇಸ್ಟಿಯಾಗಿತ್ತು. ನಾನು ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿದ್ದೆ, ಬಟ್ ಇಟ್ ವಾಸ್ ವೆರಿ ಟೇಸ್ಟಿ. ತುಂಬ ಅಂತ ಹೇಳ್ಬೋದು. ಓಕೆನಾ. ಸೊ ಇಲ್ಲಿ ಮತ್ತು ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್, ಯಾರು ಬೇಕಿದ್ರೂ ಮನೇಲೇ ಪ್ರಿಪೇರ್ ಮಾಡ್ಕೊಬೋದು. ಈವನ್ ಬ್ಯಾಚುಲರ್ಸ್ ಕ್ಯಾನ್ ಆಲ್ಸೋ ಕುಕ್. ಇಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಇದೆಲ್ಲ ವೇರಿ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಇಟ್ಸ್ ಫೈನ್. ಖಾರ ಕಮ್ಮಿ ಜಾಸ್ತಿ ಅದೆಲ್ಲ ನೋಡ್ಕೊಂಡು ವೇರಿ ಮಾಡ್ಕೊಳ್ಳಿ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಇಲ್ಲ ಅಂದರೆ ಬಿಡಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ನಾನು ಈರುಳ್ಳಿ ಏನು ಇಲ್ಲಿ ರುಬ್ಬಕ್ಕೆ ಹಾಕೊತಿಲ್ಲ. ಇದಿಷ್ಟೇ: ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಜಾರಲ್ಲಿ ಹಾಕಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಬೆಟರ್ ನೀವು ಬೆಳ್ಳುಳ್ಳಿ ಸಿಪ್ಪೆ ತೆಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಅದು ಇದು ಸಿಪ್ಪೆಗಳೇ ಸ್ವಲ್ಪ ಜಾಸ್ತಿ ನಿಮಗೆ ಕರಿ ನೈಸಾಗಿ ಬರದೇ ಇರೋಕ್ಕೆ ರೀಸನ್ನು. ಇಲ್ಲೊಂದು ಕಡಾಯಿ ತೊಗೊತಿದ್ದೀನಿ, ಕಡಾಯಲ್ಲ, ಕುಕ್ಕರು. ಒಂದು 3 ಲೀಟರ್ ಅಥವಾ 2 ಲೀಟರ್ ಕುಕ್ಕರ್ ತೊಗೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಕು. ಆಯಿಲು ತುಂಬ ಅವಶ್ಯಕತೆ ಇಲ್ಲ. ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, ಒಂದೆರಡು ಲವಂಗ, ಒಂದು ಪುಟ್ಟು ಪೀಸ್ ಚಕ್ಕೆ, ಒಂದೆರಡು ಏಲಕ್ಕಿ ಇದ್ದರೆ ಹಾಕಿ. ಓಕೆನಾ. ಇಲ್ಲ ಅಂದರೆ ಫೈನ್, ಯಾವ ಸ್ಪೈಸಸ್ ಇದೆ ಅದನ್ನು ಹಾಕಿ. ಅಂತ ಏನೂ ಡಿಫ್ರೆನ್ಸ್ ಆಗೋಲ್ಲ ನಿಮಗೆ. ಚಿಕ್ಕಪುಟ್ಟ ಇಂಗ್ರೀಡಿಯೆಂಟ್ಸ್ ವೇರಿ ಮಾಡೋದ್ರಿಂದ ಅಂತ ಏನು ವಾವ್ ಅನ್ನೋಷ್ಟು ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಫೈನ್ ಮಾಡ್ಬೋದು. ಆಮೇಲೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ನೀವು ಸ್ವಲ್ಪ ವೇರಿ ಮಾಡ್ಕೊಳ್ಳಿ, ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ. ಸೊ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ಆದಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಅಟ್ಲೀಸ್ಟ್ 3 to 4 ಟೈಮ್ಸ್ ಚೆನ್ನಾಗಿ ತೊಳೆದಿಡಿ. ಸ್ವಲ್ಪ ಸ್ಮೆಲ್ ಇದ್ರೂ ಇಡೀ ಚಿಕನ್ ರೆಸಿಪಿ ಹೋಯ್ತಂತಲೇ ಅರ್ಥ. ಸೊ ಚೆನ್ನಾಗಿ ತೊಳೆದು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಸೋರಕ್ಕೆ ಇಟ್ಕೊಳ್ಳಿ. ನೀರೆಲ್ಲ ಸೋರ್ಕೊಳ್ಳಿ. ನೀರು ಹಾಕಿದ್ರೆ ಮತ್ತೆ ನೀರು ಬಿಡೋದು ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸೋರಕ್ಕಿಟ್ಟು ಆ ಚಿಕನ್ನ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೊತಿದ್ದೀನಿ. ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಮೇಲೆ ಕೆಳಗೆ ಮಾಡಿ, ಯಾಕಂದರೆ ಚಿಕನ್ ಇಟ್ಕೊಳತ್ತಲ್ವ ತಳ ಎಣ್ಣೆ ಇರೋದ್ರಿಂದ ಹಂಗೆ ಅನಿಸುತ್ತೆ. ಬಟ್ ಉಪ್ಪು ಹಾಕಿದ್ಮೇಲೆ ಆರಾಮಾಗಿ ಬಿಡುತ್ತೆ. ನೋ ನೀಡ್ ಟು ವರಿ. ನಾನಿಲ್ಲಿ ಸಿಲಿಕಾನ್ ಸ್ಪ್ಯಾಚುಲ ತೊಗೊಂಡಿದ್ದೀನಿ. ನಿಮ್ದು ಯಾವುದಿದೆ ವುಡ್ ಆದಷ್ಟು ಯೂಸ್ ಮಾಡಿ ಇಫ್ ಪಾಸಿಬಲ್. ಸಿಲಿಕಾನ್ ಆರ್ ವುಡ್ ಫೈನ್. ಕುಕ್ಕರ್ ಸ್ಕ್ರ್ಯಾಚ್ ಆಗೋಲ್ಲ ಅಲ್ವಾ. ನೋಡಿ, ನಾನು ಅರಿಶಿನ ಹಾಕ್ಕೊಂಡಿದ್ದೆ, ಉಪ್ಪು ಹಾಕ್ಕೊತಿದ್ದೀನಿ. ಈಗ ಆರಾಮಾಗೋದು ಪಾತ್ರೆ ಬಿಡುತ್ತೆ, ಏನು ನಿಮ್ಗೆ ಇಟ್ಕೊಳ್ಳಲ್ಲ ತಳ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ, ಈ ಥರ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಎಷ್ಟು ಚೆಂದ ಪೇಸ್ಟ್ ಆಗಿದೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಈ ಚಿಕನ್ನ ಮುಚ್ಚಿಟ್ಟು ಆ ನೀರೆಲ್ಲ ಬಿಟ್ಟು ನೀರೆಲ್ಲ ಸಿಯೋವರೆಗೂ ಚಿಕನ್ನ ಚೆನ್ನಾಗಿ ಹಿಂದೆ ಮುಂದೆ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ ಎಷ್ಟು ಚೆಂದ ನೀರು ಬಿಟ್ಟಿದೆ. ಆಲ್ಮೋಸ್ಟ್ ಸೀಕೊಂತಾ ಬರ್ತಿದೆ. ಇಷ್ಟು ಇರಬೇಕಿದ್ರೆ ಆ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅದನ್ನು ಇದರಲ್ಲಿ ಹಾಕಿ. ಓಕೆನಾ. ಅದನ್ನು ಇದರಲ್ಲಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡಿಕೊಂಡು ಉಪ್ಪು ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನಾನಿಲ್ಲಿ ಯಾವುದೂ ಸ್ಪೈಸಸ್ ಪೌಡ್ರ್ ಹಾಕ್ತಿಲ್ಲ. ಓಕೆನಾ. ಅದು ಸ್ವಲ್ಪ ಕುದ್ಮೇಲೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಳ್ಳಿ ಒಂದು ಸಲ. ಇನ್ನು ಖಾರ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ 1-2 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಆಯಿತು ಅಂದರೆ 1-2 ಗೋಡಂಬಿನ ರುಬ್ಬಿ ಮತ್ತೆ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಆ ಥರ ವೇರಿ ಮಾಡ್ಕೊಳ್ಳಿ. ಆಯಿತಾ. ನೋ ಒನ್ ಇಸ್ ಪರ್ಫೆಕ್ಟ್. ಆಯಿತಾ. ಕುಕ್ಕಿಂಗಲ್ಲಿ ಮಾಡ್ತಾ ಎಲ್ಲನೂ ಬರುತ್ತೆ. ಉಪ್ಪು ಜಾಸ್ತಿ ಆದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಆ ಥರ. ಸೊ ನೋಡ್ಕೊಳ್ಳಿ, ಸಪ್ಪೆನೂ ಮಾಡ್ಕೊಬೇಡಿ. ಸೊ ಇದು ಕುದಿಯೋ ಟೈಮಿಗೆ ಮುಚ್ಚಿಟ್ಟು ಒಂದು 3 ವಿಷಲ್ ಓಡಿಸಿ. ಡಿಪೆಂಡ್ಸ್ ಅಗೇನ್. ಬಲ್ತಿದ್ರೆ ಚಿಕನ್ನು ಒಂದು 2-3 ಅಂತೂ ವಿಷಲ್ ಓಡಿಸಿ, ಏನೂ ಆಗೋಲ್ಲ. ಚೆನ್ನಾಗಿ ಬೇಯಿಸಿನೇ ತಿನ್ನಬೇಕು. ಆದಷ್ಟು ನಾನ್ ವೆಜ್ನ ಚೆನ್ನಾಗಿ ಬೇಯಿಸಿ ತಿಂದಷ್ಟು ತುಂಬ ಒಳ್ಳೆಯದು. ಸೊ ನಾನು 3 ವಿಷಲ್ ಓಡಿಸಿದ್ದೆ ಆ್ಯಕ್ಚುಲಿ. ಈ ಥರ ಬಂದಿತ್ತು ನೋಡಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ನಂದು ಗ್ರೇವಿ ಏನು ನೀರು ಬಿಟ್ಟಿಲ್ಲ. ನೀಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನಿಮ್ಗಿನ್ನ ಸ್ವಲ್ಪ ಹೋಟೆಲ್ ಥರ ಇಲ್ಲ ರೆಸ್ಟೋರೆಂಟಲ್ಲಿ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ ನೋಡಿ, ಆ ಥರ ಬೇಕು ಅಂತ ಅನಿಸಿದ್ರೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ಮತ್ತು ಕಾರ್ನ್ ಸ್ಟಾರ್ಚ್ನ ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಸ್ಟ್ ಫಾರ್ ದ ಕನ್ಸಿಸ್ಟೆನ್ಸಿ ಅಷ್ಟೇ. ಆ್ಯಕ್ಚುಲಿ ಮುಂಚೆನೇ ಹಾಗೆ ಇತ್ತು, ಬಟ್ ಇನ್ನೂ ಬೇಕು, ಇನ್ನೂ ಚೆನ್ನಾಗಿ ಹೋಟೆಲ್ ಥರ ಅನ್ನಿಸ್ಬೇಕು ಅಂದರೆ ಜೋಳದ ಹಿಟ್ಟು ಬರುತ್ತಲ್ವ, ಕಾರ್ನ್ ಸ್ಟಾರ್ಚ್ ಅಂದರೆ ಜೋಳದ ಹಿಟ್ಟಿಗೆ ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ. ಉಪ್ಪು ಎಲ್ಲ ನೋಡಿಕೊಂಡು ಈ ಥರ ಬೌಲಲ್ಲಿ ಹಾಕ್ಕೊಂಡು ಚಪಾತಿ ಜೊತೆಗೋ ಇಲ್ಲ ದೋಸೆ ಜೊತೆಗೋ ಇಲ್ಲ ಮುದ್ದೆ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ.
ಈ ಥರ ಇತ್ತು. ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಬ್ಯಾಚುಲರ್ಸ್ ಇದ್ದರೆ ಅವರೆಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತಂತ ತಿಳಿಸಿ. ಥ್ಯಾಂಕ್ ಯು.